ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೃಹ ಖಾತೆ ವಹಿಸಿಕೊಳ್ತಾ ಇದ್ದಂತೆ ಪ್ರಿಯಾಂಕ್ ಖರ್ಗೆ ವಿವಾದ. ಪ್ರಿಯಾಂಕ್ ಮೊದಲ ಸಭೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿರೀಕ್ಷೆ ಇತ್ತು, ಸಂಘಟನೆ ಪಕ್ಷ ಅಂತ ಮುಲಾಜು ನೋಡಬೇಡಿ. ಅವರು ಗೃಹ ಸಚಿವರಿಲ್ಲದಂಥ ಸಂದರ್ಭದಲ್ಲಿನೇ ಈ ರೀತಿಯಾಗೆಲ್ಲ ಮಾತಾಡಿದವರು ಇನ್ನು ಗೃಹ ಸಚಿವರಾಗಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಸಹಿಸಬೇಡಿ. ಪ್ರಿಯಾಂಕ್ ಮೊದಲ ಸಭೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಘಟನೆ ಪಕ್ಷ ಅಂತ ಮುಲಾಜೆ ನೋಡಬೇಡಿ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ಅಂತವರನ್ನ ಸುಮ್ಮನೆ ಬಿಡಬೇಡಿ. ಪ್ರಿಯಾಂಕ್ ಮೊದಲ ಸಭೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿರೋದು. ಈ ಹಿಂದೆನೂ ಕೂಡ ಅಷ್ಟೇ RSS ವಿರುದ್ಧ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು, RSS ಕಾರ್ಯಕರ್ತರು ಅವ್ರ ವಿರುದ್ಧ ನಿಂತಾಗ ಅದನ್ನು ಯಾವ ರೀತಿಯಾಗಿ ಎದುರಿಸಿ ನಿಂತರು ಪ್ರಿಯಾಂಕ್ ಖರ್ಗೆ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಅವರು ಗೃಹ ಸಚಿವರಾದ್ರೆ ಹೆಂಗಿರುತ್ತೆ ಅನ್ನೋ ಪ್ರಶ್ನೆ ಇತ್ತು. ಗೃಹ ಸಚಿವರಾದ ನಂತರ ನಡೆಸಿದ ಮೊದಲ ಸಭೆಯಲ್ಲೇ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂಘಟನೆ ಪಕ್ಷ ಅಂತ ಮುಲಾಜೆ ನೋಡಬೇಡಿ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದವರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದು, ಹೆಣ್ಣು ಮಕ್ಕಳು ಪಾರ್ಟಿ ಮಾಡಿದ್ರೆ ಅವರ ಮೇಲೆ ದಾಳಿ ಮಾಡಿದ್ರೆ ಸಹಿಸಬೇಡಿ. ಪ್ರಿಯಾಂಕ್ ಮೊದಲ ಸಭೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟರ ಹಾಗಾದ್ರೆ ಸಂಘಟನೆ ಪಕ್ಷ ಅಂತ ಮುಲಾಜೆ ನೋಡಬೇಡಿ ಅನ್ನೋ ನಿಟ್ಟಿನಲ್ಲೆಲ್ಲ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಸಹಿಸಬೇಡಿ ಯಾವುದೇ ಕಾರಣಕ್ಕೂ. ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದು, ಹೆಣ್ಣು ಮಕ್ಕಳ ಪಾರ್ಟಿ ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡೋದು, ಅದೆಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಬೇಡಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮುಖೇನ ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆಯನ್ನ ಕೊಟ್ರ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ರು ಮತ್ತು ಆ ವಿವಾದದಲ್ಲಿ ಅಥವಾ ಆ ಸಂದರ್ಭದಲ್ಲಿ RSS ಅನ್ನ ಯಾವ ರೀತಿಯಾಗಿ ಎದುರಿಸಿದ್ರು ಎಲ್ಲವನ್ನು ಕೂಡ ಗಮನಿಸಿದ್ವಿ. ಅದಾದ ನಂತರ ಅವರಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಬಂದಿದ್ವು ಅಂತ ಅವರೇ ಹೇಳಿಕೊಂಡಿದ್ರು ಕೂಡ. ಇದೆಲ್ಲದರ ನಡುವೆ ಈಗ ಗೃಹ ಸಚಿವರು ಬೇರೆ ಆಗಿದ್ದಾರೆ. ಇಡೀ ಪೊಲೀಸ್ ಇಲಾಖೆ ಅವ್ರ ಕೈಯಲ್ಲಿ ಇರುತ್ತೆ, ಅವರ ಅಂಡರಲ್ಲಿ ಇರುತ್ತೆ. ಈಗ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ, ಇನ್ನು ಮುಂದೆ ಅವರ ಕೆಲಸ ಯಾವ ರೀತಿಯಾಗಿರುತ್ತೆ, ಅವರ ಆಡಳಿತ ಯಾವ ರೀತಿಯಾಗಿರುತ್ತೆ, ಇದಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಇನ್ನು 2 ವರ್ಷಗಳ ಅವಧಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ಎಲ್ಲರಲ್ಲೂ ಕೂಡ. ಡಿಜಿ ಮತ್ತೆ IGP ಗೌರವದ ಡಾಕ್ಟರ್ ಎಂ ಎ ಸಲೀಂ ಅವರೇ, ಡಿಜಿಪಿ ನೋಡಿ, ನಿನ್ನೆ ಮೊದಲ ಬಾರಿಗೆ ಎಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿದರು ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ. ಅವರನ್ನು ಭೇಟಿ ಮಾಡಿ ಯಾವ ರೀತಿಯಾಗಿರಬೇಕು ಲಾ ಆ್ಯಂಡ್ ಆರ್ಡರ್ ಜೊತೆಗೆ ಕಾನೂನು ಹೇಗೆ ಕಾಪಾಡಬೇಕು, ಜೊತೆಗೆ ಜನರ ಸುರಕ್ಷತೆ ಬಗ್ಗೆ ಆಗಲಿ ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಹಿಂದೂ ಸಂಘಟನೆಗಳಿಗೇನಾದರೂ ಎಚ್ಚರಿಕೆ ಕೊಟ್ರಾ ಅನ್ನೋದೊಂದು ಪ್ರಶ್ನೆ. ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದನ್ನು ಸಹಿಸೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಈ ಹಿಂದೆನೂ ಇವರು ಇನ್ನೂ ಗೃಹ ಸಚಿವರಾಗಿರಲಿಲ್ಲ, ಅದಕ್ಕಿಂತ ಮುಂಚೆ RSSನ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಎಷ್ಟೊಂದು ಎದುರಿಸಿದ್ರು ಅನ್ನೋದನ್ನೆಲ್ಲ ನಾವು ಗಮನಿಸಿದ್ವಿ. ಇವರು ಗೃಹ ಸಚಿವರಾದ ನಂತರ ಹೆಂಗಿರುತ್ತೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿತ್ತು. ನಿನ್ನೆ ಮೀಟಿಂಗ್ನಲ್ಲಿ ಹಿಂದೂ ಸಂಘಟನೆಗಳಿಗೆ ಏನಾದರೂ ಎಚ್ಚರಿಕೆ ಕೊಟ್ರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಏನಾಯಿತು ಆ ಒಂದು ಸಭೆಯಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ನಿನ್ನೆ ಅಧಿಕೃತವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು
13 ಜನ ಸಚಿವರಿಗೂ ಕೂಡ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ಹಲವರ ಅಪಸ್ವರ ಮತ್ತು ಅಸಮಾಧಾನ ಇದೆ. ಆದರೆ ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರು ಆಗಿರೋದನ್ನ ನಿನ್ನೆ ಮೊದಲ ಸಭೆಯನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಮಾಡಿದ್ರು. ಸಹಜವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಗೃಹ ಸಚಿವ ಖಾತೆ ಕೊಟ್ಟಾಗಲೇ ಭಾಳಷ್ಟು ಚರ್ಚೆಗಳು ಆರಂಭ ಆಗಿದ್ವು. ಈ ಹಿಂದೆನೂ ಕೂಡ BJP ಮತ್ತು ಸಂಘ ಪರಿವಾರದ ಸಂಘಟನೆಗಳಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಹಲವು ಸಂಘಟನೆಗಳ ಬಗ್ಗೆ ನೇರ ಮಾತಾಡ್ತಾಯಿದ್ರು, ನೇರ ಟೀಕೆ ಮಾಡ್ತಾಯಿದ್ರು. ಯಾವುದೇ ವಿಚಾರಗಳು ಬಂದಾಗ ಕಾಂಗ್ರೆಸ್ನ ಯಾವೇ ನಾಯಕರುಗಳು ಮಾತಾಡ್ತಿದ್ರು ಕೂಡ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಇದ್ದಿದ್ದು ನಿಜ. ಇದು ಹೀಗಾಗಿ BJPಯ ನಾಯಕರುಗಳ ಕೆಗ್ಗಣೆಗೂ ಗುರಿಯಾಗಿದ್ದರು, ಹಿಂದೂ ಪರ ಸಂಘಟನೆಗಳ ಕೆಗ್ಗಣೆಗೂ ಕೂಡ ಗುರಿಯಾಗಿದ್ದರು. ನಿನ್ನೆ ಗೃಹ ಸಚಿವರು ಆದ ತಕ್ಷಣ ಪ್ರಿಯಾಂಕ ಖರ್ಗೆ ಅವರು ಮಾಡಿರುವಂತಹ ಮೊದಲ ಸಭೆಯಲ್ಲಿ ಯಾವುದೂ ಸಂಘಟನೆ ಹೆಸರೇನು ಹೇಳಿಲ್ಲ, ಆದರೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಖುದ್ದು ಸಚಿವರೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಯಾರೂ ಕೂಡ ಮಹಿಳೆಯರ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳಲ್ಲಿ ಪ್ರತಿದಿನವೂ ಕೂಡ ರಾಜ್ಯದಲ್ಲಿ ಸದ್ದು ಮತ್ತು ಸುದ್ದಿ ಆಗ್ತಾ ಇರುತ್ತೆ. ಇಂಥ ಈ ವಿಚಾರಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ಹಲವು ಸಂದರ್ಭಗಳನ್ನ ನಾವು ನೋಡಿದ್ವಿ. ಯಾರೋ ಒಬ್ಬ ಹೆಣ್ಣುಮಗಳು ಯಾವುದೋ ಒಂದು ಬಟ್ಟೆಯನ್ನು ಧರಿಸಿದ್ಲು ಅನ್ನುವಂಥದ್ದನ್ನೇ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳು ವ್ಯಕ್ತವಾಗ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಮತ್ತು ಗಲಭೆಗಳು ಆಗ್ತವೆ. ಇದು ಎಲ್ಲೋ ಹೊರಗಡೆ ಆಗ್ತಾಯಿಲ್ಲ, ಶಾಲಾ ಕಾಲೇಜುಗಳ ಮೈದಾನದಲ್ಲಿ ಆಗ್ತಿದೆ, ಶಾಲಾ ಕಾಲೇಜುಗಳ ಹೊರಗಡೆ ಆಗ್ತಿದೆ, ಎಲ್ಲೋ ರಸ್ತೆಯಲ್ಲಿ ಆಗ್ತಿದೆ. ಇದನ್ನೆಲ್ಲವನ್ನು ಕೂಡ ಒಂದು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸಹಿಸಬಾರ್ದು ಅಂತ ಪರೋಕ್ಷವಾಗಿ ಇದರ ನೇರ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಅದರಲ್ಲೂ ಕರಾವಳಿ ಭಾಗದಲ್ಲಿ ಇಂಥ ಒಂದು ಘಟನೆಗಳು, ಇಂಥ ಒಂದು ಪ್ರಕರಣಗಳು ಪದೇ ಮರುಕಳಿಸ್ತಾ ಇದ್ದಾವೆ. ಹಿಂದೆ ಹಿಜಾಬ್ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳಲ್ಲೂ ಕೂಡ ಇದೇ ರೀತಿ ರಾಜ್ಯದಲ್ಲಿ ಆಗಿದೆ ಅಂತ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಯಾವ ಬಟ್ಟೆಯನ್ನು ಧರಿಸಬೇಕು ಅಂತ ಹೇಳೋದಕ್ಕೂ ಮೊದಲು ಹುಡುಗರು ಮತ್ತು ಪುರುಷರು ಯಾವ ರೀತಿಯಾಗಿ ಅವರನ್ನು ನೋಡಬೇಕು ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ.